ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು, ನನ್ನ ಧ್ವನಿಯನ್ನು ಸೇರಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಜಾ ವೆಂಕಟಪ್ಪ ನಾಯಕ್ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿ ನಮಗೆಲ್ಲ ಒಂದು ರೀತಿ ಆಘಾತ ಆಗಿದೆ. ಯಾಕೆಂದರೆ ನಿನ್ನೆ ಮೊನ್ನೆ ನಮ್ಮ ಜೊತೆ ಇದ್ದಂಥವ್ರು. ಇದೇ ಸದನದಲ್ಲಿ ಚುನಾವಣಾ ಆಯೋಗ ಚುನಾವಣೆ ಅವ್ರಿಗೆ 5 ವರ್ಷ ಗ್ಯಾರಂಟಿ ಕೊಟ್ಟಿದೆ, 5 ವರ್ಷ ಅವರು ಸದಸ್ಯರಾಗಿರುವಂಥದ್ದು. ಆದರೆ ವಿಧಿ ನಿಯಮದಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಭಗವಂತ ಒಬ್ಬ ಇದ್ದಾನೆ, ತಾವು ಕೂಡ ಅದನ್ನೇ ಹೇಳಿದ್ರಿ, ಭಗವಂತ ಒಬ್ಬ ಇದ್ದಾನೆ, ಅವಕಾಶ ಕೊಡೋನು ಅವರು. ಆದರೆ ನಾವಿದ್ದಾಗ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಹಿಂದೆ ಬರೋವಂಥದ್ದು. ಆದರೆ ರಾಜಾ ವೆಂಕಟಪ್ಪ ನಾಯಕ್ ಅವರು ಭಾಳ ಸರಳ ಸಜ್ಜನಿಕೆಯವರು. ಯಾವುದೇ ಕಾಂಟ್ರವರ್ಸಿಗೆ ನಾನು ನೋಡ್ದಂಗೆ ಯಾವುದೇ ಗಡಿಬಿಡಿ, ಯಾವುದೇ ಕಾಂಟ್ರವರ್ಸಿಗೆಲ್ಲೂ ಯಾವುದು ಕಾಣಿಸೇ ಇಲ್ಲ ಎಂದೂ ಕೂಡ. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಕ್ಷೇತ್ರ ಆಯಿತು. ಯಾವುದೇ ಗೊಂದಲ ಗೋಜಲಿಗೆ ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು, ಹಾಗೆ ಹೋಗೋರು. ಆ ರೀತಿ ಒಂದು ಸೌಜನ್ಯ, ಒಂದು ಗೌರವವನ್ನು ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು, ಒಂದು ರಾಜ ಮನೆತನದಿಂದ ಬಂದಂಥವ್ರು. ಮುಖ್ಯಮಂತ್ರಿಗಳು ಹೇಳಿದ್ರು, ಅವರ ತಮ್ಮವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು. ಇಡೀ ಕುಟುಂಬ ಒಂದು ರಾಜ ಮನೆತನದಲ್ಲಿದ್ದರೂ ಕೂಡ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ತಾತ ಅವರೇನು ಪಾಲ್ಗೊಂಡಿದ್ದರು. ಅದಾದಮೇಲೆ ಇವರು ಕೂಡ ರಾಜಕೀಯ ರಂಗದಲ್ಲಿ ಇಡೀ ಕುಟುಂಬ ಇದ್ದು ಜನಸೇವೆಯಲ್ಲಿ ತೊಡಗಿದ್ರು. 4 ಬಾರಿ ವಿಧಾನಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಅವರ ಸರಳ ಸಜ್ಜನಿಕೆ, ಇವರು ಎಲ್ಲರಿಗೂ ಕೂಡ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತೀರಿ. ನಮ್ದೇನು 5 ವರ್ಷ ಗ್ಯಾರಂಟಿ ಅಂತ ನಾವು ತಿಳ್ಕೊಂಡಿರ್ತೀರಿ, ಅದು ಇರಲ್ಲ. ಭಗವಂತನ ಇಚ್ಛೆ ಏನಿರ್ತದೋ ಅದೇ ನಡೆಯೋದು. ಅದರ ಮಧ್ಯೆ ನಾವೇನು ಒಳ್ಳೆ ಕೆಲಸ ಮಾಡ್ತೀರಿ ಅದು ಮಾತ್ರ ನಮ್ಮ ಜೀವನದಲ್ಲಿ ಉಳಿಯುವಂಥದ್ದು. ಅದರಿಂದ ಇವತ್ತು ರಾಜಾ ವೆಂಕಟಪ್ಪ ನಾಯಕ್ ಅವರು ನಮ್ಮ ಮಧ್ಯೆ ಇಲ್ಲ. ಅವರ ಕುಟುಂಬ, ಅವರ ಬಂಧುಗಳು, ಅವರ ಅಭಿಮಾನಿಗಳ ಏನು ದುಃಖ ಸಾಗರದಲ್ಲಿದ್ದಾರೆ, ಅವರೆಲ್ಲರಿಗೂ ನಾನು ಕೂಡ ಅವ್ರ ಜೊತೆ ಸಂತಾಪ ವ್ಯಕ್ತ ಮಾಡಿ, ತಾವು ತಂದಿರ್ತಕ್ಕಂಥ ಏನು ಈ ಒಂದು ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಅಧ್ಯಕ್ಷರೇ, ತಾವು ತಂದಂಥ ನಿರ್ಣಯವನ್ನು ಬೆಂಬಲಿಸ್ತಾ ಇದ್ದೀನಿ. ರಾಜಾ ವೆಂಕಟಪ್ಪ ನಾಯಕರನ್ನ ಅನೇಕ ವರ್ಷದಿಂದ ನಾನು ಈ ಸದನದಲ್ಲಿ ನೋಡಿದ್ದೀನಿ ಮತ್ತು ಅವ್ರ ಜೊತೆಗೆ ಕೆಲಸ ಮಾಡುವಂಥ ಸಂದರ್ಭ. ಮೊನ್ನೆ ಚೆನ್ನಾಗಿದ್ರು. ನಿನ್ನೆ ಊರಿನಲ್ಲಿದ್ದಾಗ ಈ ಸುದ್ದಿ ನಂಬಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸುದ್ದಿ ಇದು. ಇಷ್ಟು ಗಟ್ಟಿಮುಟ್ಟಾದಂಥ ಮನುಷ್ಯನಿಗೆ ಈ ಸಾವು ಹೆಂಗೆ ಹತ್ರ ಬಂತು ಅಂತ ಹೇಳಿ ನಮಗೆ ಚಿಂತೆ ಆಯಿತು. ಪಂಚಾಯಿತಿ ಸದಸ್ಯರಿಂದ ಹಿಡಿದು ಶಾಸಕನವರೆಗೆ ಎಲ್ಲ ಮೆಟ್ಲನ್ನು ಹತ್ತಿ ಬಂದಿರತಕ್ಕಂಥವ್ರು ರಾಜಾ ವೆಂಕಟಪ್ಪ ನಾಯಕರು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ಈ ಕೋವಿಡಿನ ನಂತರ ಏನೋ ಆಗೋಗ್ಬಿಟ್ಟಿದೆ. ಇವರಾರು 67 ವಯಸ್ಸು. ನನ್ನ ಕ್ಷೇತ್ರದಲ್ಲಿ ಇತ್ತೀಚೆಗೆ 22-23 ವಯಸ್ಸಿನ ಯುವಕರು ಯುವತಿಯರು ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಹೆಮರೇಜ್ಗಳಾಗ್ತಾ ಇದೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ, ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಕೋವಿಡಿನ ನಂತರ ಆಗಿರ್ತಕ್ಕಂಥ ಪರಿವರ್ತನೆ ಆರೋಗ್ಯ ಇದರಲ್ಲಿ ಏನು ಅಂತೇಳಿ ಇದ್ರ ಬಗ್ಗೆ ಒಂದು ಸಂಶೋಧನೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಿನ ಪರೀಕ್ಷೆ ತಪಾಸಣೆ ಇದು ನಡೆಸದೇ ಹೋದರೆ ಅಷ್ಟು ಜನ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ, ಅಷ್ಟು ಜನ ಸಾಯ್ತಾರೆ ಪ್ರತಿ ದಿವಸ. ನನಗೆ ನನ್ನ ಕಿವಿನಲ್ಲಿ ನಂಬಲಿಕ್ಕಾಗೋದಿಲ್ಲ. ದಿನಕ್ಕೊಂದು 5-6 ಹೆಣಕ್ಕೆ ನಾವು ಹಾರ ಹಾಕ್ಬೇಕು ಊರಲ್ಲಿದ್ದರೆ. ಒಂಥರ ಬಹಳ ನೋವಾಗುತ್ತೆ. ಯಾವಾಗಲೂ ಕೂಡ ಈ ಸ್ಥಿತಿ ಬಂದಿರಲಿಲ್ಲ ಸರ್. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರನ್ನ ಕರೆದು, ಕೆಲವು ಆರೋಗ್ಯ ತಜ್ಞರನ್ನ ಕರೆದು ಈ ಬಗ್ಗೆ ಮಾತಾಡಿ ಏನಾಗಿದೆ, ಏನು ಇದಾಗ್ತಾ ಇದೆ ಅಂತೇಳಿ ಹೇಳಿ ಯಾರನ್ನಾರು ಒಂದಷ್ಟು ಜನ ಸಂಶೋಧನೆಗೆ ಒಳಪಡಿಸಿ ಅಧ್ಯಯನ ಮಾಡಿಸುವಂಥದ್ದು ಅವಶ್ಯಕತೆ ಇದೆ. ಈ ಸಾವಿನ ಸಂಖ್ಯೆಯನ್ನು ಕಮ್ಮಿ ಮಾಡಬೇಕು. ಆಯುಷ್ಯತೆ ನಮಗೆ ಹುಟ್ಟುವಂಥದ್ದು ಇದು ಆಕಸ್ಮಿಕ, ಇದು ಸಾವು ನಿರೀಕ್ಷಿತ. ಇದು ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ಕಡಿಮೆ ವಯಸ್ಸಿನಲ್ಲಿ ತೀರೋಗುವಂಥದ್ದು ಏನಿದೆ
ಇದನ್ನು ಸರ್ಕಾರ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಕಮ್ಮಿ ಮಾಡ್ಬೋದಾ ಅಂತ ಹೇಳಿ ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಈ ನಿರ್ಣಯಕ್ಕೆ ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಂಥ ಸಂತಾಪ ಸೂಚನೆಗೆ ಬೆಂಬಲಿಸುತ್ತಾ ಇವತ್ತು ಮಾನ್ಯ ರಾಜ ವೆಂಕಟಪ್ಪ ನಾಯ್ಕ ಅವರ ಸಾವನ್ನು ಸುದ್ದಿ ಕೇಳಿದ ನಂತರ ಬಹುಶಃ ಭಾಳ ನನಗೆ ಆಘಾತವೆನಿಸಿತು. ಯಾಕಂದರೆ ವೆಂಕಟಪ್ಪ ನಾಯ್ಕ ಅವರು ಕ್ಷೇತ್ರ ನನ್ನ ಲಿಂಗಸೂರು ಕ್ಷೇತ್ರದ ಪಕ್ಕದ ಕ್ಷೇತ್ರ. ಕೃಷ್ಣಾ ನದಿ ಬರುತ್ತೆ, ಕೃಷ್ಣಾ ನದಿ ಆಚೆ ಕಡೆ ಸೈಡು ಸುರಪುರ ಕ್ಷೇತ್ರ ಮತ್ತು ಕೃಷ್ಣಾ ನದಿ ಈ ಸೈಡ್ ಭಾಗದಲ್ಲಿರ್ತಕ್ಕಂಥದ್ದು ಲಿಂಗಸೂರು ಕ್ಷೇತ್ರ. ಬಹುಶಃ ವೆಂಕಟಪ್ಪ ನಾಯ್ಕರು ಭಾಳ ದಿವಸದಿಂದ ಭಾಳ ಪರಿಚಿತರಿದ್ದಂಥದ್ದವರು. ಬಹುಶಃ ವೆಂಕಟಪ್ಪ ನಾಯ್ಕರು ಅಂದರೆ ಮೊದಲನೇ ಬಾರಿಗೆ ಶಾಸಕರಾದಾಗ ಅವರು KCP ಪಕ್ಷ, ಬಂಗಾರಪ್ಪನವರು ಒಂದು ಹೊಸ ಪಕ್ಷವನ್ನು ಕಟ್ಟಿ ಆ ಪಕ್ಷದಿಂದ ಮೊದಲನೇ ಬಾರಿಗೆ ಶಾಸಕರಾಗಿ ಗೆದ್ದಂಥವರು. ಬಹುಶಃ ಅದು 2094ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಅವರು ಶಾಸಕರಾದಂಥದ್ದು ನಾವು ನೋಡಿರ್ತಕ್ಕಂಥದ್ದು. ಆಮೇಲೆ ಉಳಿದ 3 ಬಾರಿ ಏನಿದೆಲ್ಲ ಕಾಂಗ್ರೆಸ್ಲಿಂದನೇ ಗೆದ್ದಂಥವರು. ಬಹುಶಃ ವೆಂಕಟಪ್ಪ ನಾಯ್ಕರು ಅಂದರೆ ಭಾಳ ಬ್ರಿಟಿಷರ ಕಾಲದಲ್ಲಿ ಹೋರಾಟ ಮಾಡಿಗೇಸಿ ಒಂದು ಇತಿಹಾಸ ಇದೆ ಸುರಪುರ ತಾಲೂಕದ್ದು. ಆ ಒಂದು ಹೋರಾಟದ ಮನೆತನದಿಂದ ಆ ಒಂದು ವಂಶಸ್ಥರವರು, ಆ ಹೋರಾಟದಲ್ಲಿಂದ ಬಂದಂಥವರು. ವೆಂಕಟಪ್ಪ ನಾಯ್ಕರು ಬಹುಶಃ ಅವರು ಈ ಚಿಕ್ಕ ವಯಸ್ಸಿನಲ್ಲಿ 67ನೇ ವಯಸ್ಸಿನಲ್ಲಿ ನಿಧಾನ ಹೊಂದಿದ್ದಾರೆ ಅಂದರೆ ಇದು ಬಹುಶಃ ಯಾರೂ ನಂಬಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಿನ್ನೆ ಅವ್ರದ್ದು ಮಧ್ಯಾಹ್ನ ಅವರ ಸಾವಿನ ಸುದ್ದಿ ಕೇಳಿ ನಮಗೂ ಕೂಡ ಆಘಾತವನಿಸ್ತು ಸನ್ಮಾನ್ಯ ಅಧ್ಯಕ್ಷರೇ. ಬಹುಶಃ ಭಗವಂತ ಇಂಥ ಸಾವು ತರಬಾರ್ದು, ಯಾರಿಗೂ ಬರಬಾರ್ದು. ಯಾಕಂದರೆ ಒಂದು ಚಿಕ್ಕ ವಯಸ್ಸಿನಲ್ಲಿನೇ ಅವರು ಕಲ್ಯಾಣ ಕರ್ನಾಟಕದಲ್ಲಿ 4 ಬಾರಿ ಶಾಸಕರಾಗಿ ಒಳ್ಳೆಯ ರಾಜಕೀಯ ಆಡಳಿತವನ್ನು ಮಾಡಿದಂಥವರು ಮತ್ತು ಅವರ ಮನೆತನದಲ್ಲಿ ಕೂಡ ಒಂದು ಭಾಳ ದೊಡ್ಡ ಕೀರ್ತಿ ಇರ್ತಕ್ಕಂಥದ್ದು. ಬಹುಶಃ ಸುರಪುರ ತಾಲೂಕಿನಲ್ಲಿ ರಾಜ ಮನೆತನದಂದರೆ ಭಾಳಷ್ಟು ಸುರಪುರ ಇತಿಹಾಸ ಇದೆ. ಹೋರಾಟ ಮಾಡೋದ್ರಲ್ಲಿಂದ, ರಾಜಕೀಯ ಮಾಡೋದ್ರಲ್ಲಿಂದ ಇತಿಹಾಸ ಇದೆ. ಬಹುಶಃ ಇವ್ರ ವಿರುದ್ಧ ನಿಂದ್ರಂಥವರೇ ನಮ್ಮ ಪಕ್ಷದ ರಾಜಗೌಡರು. ಬಹುಶಃ ಇವ್ರ ವಿರುದ್ಧ ಅವ್ರು ಗೆದ್ರು, ಅವ್ರ ವಿರುದ್ಧ ಇವ್ರು ಗೆದ್ರು. ಈ ರೀತಿ ರಾಜಕೀಯಲ್ಲಿ ಭಾಳಷ್ಟು ಪೈಪೋಟಿಯಿಂದ ರಾಜಕೀಯ ಮಾಡ್ಕೊಂತ ಬಂದಂಥವರು. ಬಹುಶಃ ನಮ್ಗೆ ವೆಂಕಟಪ್ಪ ನಾಯ್ಕ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಬಹುಶಃ ಭಾಳ ದುಃಖ ಅನ್ನಿಸ್ತದೆ. ನಮ್ಮ ಭಾಗದ ಒಬ್ಬ ದೊಡ್ಡ ವ್ಯಕ್ತಿ, ಒಳ್ಳೆ ವ್ಯಕ್ತಿ ತೀರ್ಕೊಂಡಾರಂತಂದರೆ ಅವ್ರ ಸಾವಿನ ಸುದ್ದಿ ಭಾಳ ಆಘಾತವಾಗಿದೆ. ಬಹುಶಃ ನಾನು ಕೂಡ ಏನು ವೆಂಕಟಪ್ಪ ನಾಯ್ಕ ಅವರ ಸಾವಿನ ಸುದ್ದಿ ತಿಳಿದ ಬಹುಶಃ ದುಃಖ ಅನ್ನಿಸ್ತಾ ಇದೆ. ಈಗ ಅವರು ಸಾವಿನ ಸುದ್ದಿ ತಿಳಿದ ಮೇಲೆ ದಯಮಾಡಿ ಅವರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಧೈರ್ಯ ಮತ್ತು ತಡ್ಕೊಳ್ತಕ್ಕಂಥ ಶಕ್ತಿ ಕೂಡ ಭಗವಂತ ಅವರಿಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷ.